ಎಲ್ಲರೂ ಅಲ್ಲಿಂದನೇ ತಗೊಳ್ಳಿ. ಹಾಂ, ಈಗ ಕಥೆಯನ್ನು ಪ್ರಾರಂಭ ಮಾಡೋಣ. ಅಗತ್ಯವಾಗಿ ಸಕಲ ಸಾವಿರಾರು ವ್ರತಗಳಿದೆ ಅಂತೆ. ಆ ವ್ರತಗಳಲ್ಲೆಲ್ಲ ಅತ್ಯಂತ ಅಮೋಘವಾದ ವ್ರತ ಅಂತ ಹೇಳಿದ್ರೆ ಅದು ಸತ್ಯನಾರಾಯಣ ಸ್ವಾಮಿ ವ್ರತಕಥೆ ಅಂತ. ಸ್ಕಾಂದ ಪುರಾಣದ ರೇವಾಖಂಡದಲ್ಲಿ ಬರುವಂತಹ ಅತ್ಯದ್ಭುತವಾದಂಥ ವ್ರತ. ಇದನ್ನು ಯಾರು ನಿಯಮದಿಂದ ಆಚರಿಸ್ತಾರೋ ಅವರಿಗೆ ಶ್ರೀಮನ್ನಾರಾಯಣನ ಕೃಪೆಯಿಂದ ಅಷ್ಟೈಶ್ವರ್ಯಗಳು, ಆರೋಗ್ಯ, ಐಶ್ವರ್ಯ, ಸಕಲ ಸೌಭಾಗ್ಯಗಳು ಲಭಿಸುತ್ತೆ ಅಂತ ಹೇಳಿ ಪುರಾಣ ಹೇಳುತ್ತೆ. ಸತ್ಯನಾರಾಯಣ ಸ್ವಾಮಿ ವ್ರತಕಥೆಯನ್ನು ಸಂಕಲ್ಪ ಮಾಡಿಕೊಂಡಂತೆ ನೆರವೇರಿಸಬೇಕು. ಈಗ ಮಂಗಳಾರತಿ ಮಾಡ್ಬೋದಾ ರಾಯ್ರೆ? ಆಗ್ಬೋದಾ? ಪೂಜೆ ಎಲ್ಲ ಸಾಂಗವಾಗಿ ನೆರವೇರಿದೆ. ದಯವಿಟ್ಟು ಒಂದು 5 ಜನ ಮುತ್ತೈದರು ಬಂದು ಆ ಹೆಣ್ಮುಗೆ ಕುಂಕುಮ ಅರಿಶಿನ ಹಚ್ಚಿ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿ ಅಮ್ಮ. ಬನ್ನಿ ಕೂತ್ಕೊಳ್ಳಿ ಅಮ್ಮ. ದೀರ್ಘ ಸುಮಂಗಲಿ ಭವ. ಇನ್ನಷ್ಟು ಈ ಮನೆ ಚೆನ್ನಾಗಿ ಬೆಳಗ್ಲಮ್ಮ. ಇದು ನಿನಗೆ. ದಯವಿಟ್ಟು ಹಿರಿಯರಿಂದ ಆಶೀರ್ವಾದ ಪಡ್ಕೊಳ್ಳಿ. ಬನ್ನಿ. ನೀವಿಬ್ಬರು 100 ಕಾಲ ಅನ್ಯೋನ್ಯವಾಗಿ ಚೆನ್ನಾಗಿರಿ. ನೀವೆಲ್ಲ ಇದ್ದು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗಬೇಕು ಅಂತ ನನ್ನ ಪ್ರಾರ್ಥನೆ. ದಯವಿಟ್ಟು ಪ್ರಸಾದ ತಗೊಂಡು ಆನಂತರ ಹೊರಡಬೇಕು. ಖಂಡಿತ. ಅಕ್ಕ, ಏನೇ ಸುಮ್ಮನೆ ಹಂಗೆ ನಿಂತ್ಬಿಟ್ಟೆ? ನೀನು ಮತ್ತೆ ಬಾವ ಸೇರಿ ಗಿಫ್ಟ್ ಓಪನ್ ಮಾಡೆ. ಬಳೆನೋ ವಾಚೋ ಏನೋ ಇರುತ್ತೆ ಭವ್ಯ, ಆಮೇಲೆ ಓಪನ್ ಮಾಡಿದ್ರಾಯ್ತು. ಆಮೇಲೆಲ್ಲ ಯಾಕೆ ಅಕ್ಕ? ಪಾಪ ಪೂಜೆಗೆ ಬಂದಿರೋರು ಪ್ರೀತಿಯಿಂದ ಕೊಟ್ಟಿದ್ದಾರೆ ಕಣೆ, ಈಗಲೇ ಓಪನ್ ಮಾಡೆ. ಏನೇ ಒಳ್ಳೆ ಚಿಕ್ಕ ಮಕ್ಳ ಥರ ಕೊಟ್ಟಿರೋ ಗಿಫ್ಟ್ನ ಇಲ್ಲೇ ಓಪನ್ ಮಾಡೋ ಅಂತೀಯಲ್ಲ, ಹೋಗೆ. ಅತ್ತಿಗೆ, ಅದರಲ್ಲಿ ಏನಿದೆ, ಏನು ಬಂದಿದೆ ಅಂತ ನೋಡೋಣ ಮಾಡಿ. ಕಲ್ಯಾಣಿ, ಏನೋ ಮಾಮೂಲಿ ಗಿಫ್ಟೇ ಇರುತ್ತೆ. ಎಲ್ಲರೂ ಪೂಜೆಗೆ ಕೊಡೋ ಥರ ಗಣೇಶನೋ ಇಲ್ಲ ಕಾಫಿ ಕಪ್ಪೋ ಇರುತ್ತೆ. ಪ್ರಸಾದ ತಣ್ಣಗಾಗೋಗುತ್ತೆ. ನಡೀರಿ, ಎಲ್ಲರೂ ಫಸ್ಟ್ ಊಟ ಮಾಡೋಣ. ಏ ಅಕ್ಕ, ಗಿಫ್ಟ್ಸ್ ಅಂದಮೇಲೆ ಓಪನ್ ಮಾಡಲೇಬೇಕು ಕಣೆ. ಎಷ್ಟೇ ದೊಡ್ಡವರಾದರೂ ಎಷ್ಟೇ ದುಡ್ಡಿರೋರಾದರೂ ಈ ಫಂಕ್ಷನಲ್ಲಿ ಕೊಟ್ಟಿರೋ ಗಿಫ್ಟ್ ಇದೆಯಲ್ಲ, ಅದನ್ನು ಓಪನ್ ಮಾಡೋದ್ರಲ್ಲಿರೋ ಮಜಾ ಇನ್ಯಾವುದೂ ಕೊಡಲ್ಲ ಅಕ್ಕ. ಕೊಡು, ನಾನೇ ನೋಡ್ತೀನಿ ಏನಿದೆ ಅಂತ. ಒಂದು ನಿಮಿಷ, ಮೊದಲು ನಾನು ತಂದಿರೋ ಗಿಫ್ಟ್ನ ಓಪನ್ ಮಾಡಿ. ಮಗಳು ಅಳಿಯಾಗೆ ಅಂತ ಏನೋ ಸ್ಪೆಷಲ್ಲಾಗಿ ತಂದಿದ್ದೀನಿ. ಓಪನ್ ಮಾಡಮ್ಮ.
ಇಷ್ಟ ಆಯ್ತಾ ಪುಟ? ನಮ್ಮ ಕಲ್ಯಾಣಿ 7 ವರ್ಷದವಳಿದ್ದಾಗ ತೆಗ್ದಿದ್ದ ಫೋಟೋ ಇದು. ಏನೋ ವಸ್ತುಗಳನ್ನು ತೆಗಿತಿರುವಾಗ ಇದು ಸಿಕ್ತು. ಈಗಲೂ ಅದೇ ಮುಗ್ಧತೆ ಇದೆ. ಅದೇ ಮುಗ್ಧತೆ ಈ ಮನೇಲೂ ಮುಂದುವರಿಲಿ ಅಂತ ಈ ಫೋಟೋನ ನಿನಗೆ ಕೊಡ್ತಾ ಇದ್ದೀನಿ ಕಲ್ಯಾಣಿ. ನನಗೆ ಈ ಬಟ್ಟೆ ಈಗಲೂ ನೆನಪಿದೆ ಅಮ್ಮ. ಈ ಬಟ್ಟೆ ಹಾಕಲ್ಲ ಚುಚ್ಚುತ್ತೆ ಅಂತ ಅದು ಎಷ್ಟು ಹಠ ಮಾಡಿದ್ದೆ. ನನಗಿದು ಬೇಡವೇ ಬೇಡ ಅಂತ 20 ನಿಮಿಷ ಹತ್ತಿದ್ದೆ. ನೀನು ಯಾವಾಗಲೂ ಹಾಗೆ ಅಲ್ವಾ ಕಲ್ಯಾಣಿ? ನಿನ್ನ ಹಠನ ಚಿಕ್ಕ ವಯಸ್ಸಲ್ಲಿದ್ದಾಗ ಯಾರಿಂದಲೂ ತಡೆಯೋಕ್ಕಾಗ್ತಿರ್ಲಿಲ್ಲ. ಆ ಸೂರ್ಯ ಪ್ರಕಾಶ್ ಅವ್ರ ಮುಂದೆ ಅತ್ತಿಗೆಗೆ ಕೆನೆಗೊಂದು ಪಪ್ಪಿ ಕೊಡಬೇಕು. ಬಾವಾ ಬಾವಾ ನಾನು ಆರಾಮಾಗಿದ್ದೀನಿ, ಫುಲ್ ಚಿಲ್, ಏನು ಪ್ರಾಬ್ಲಮ್ ಇಲ್ಲ. ಗೊತ್ತಾಗ್ತಿದೆ ನೀವು ತುಂಬಾ ಆರಾಮಾಗಿದ್ದೀರಾ ಅಂತ ಗೊತ್ತಾಗ್ತಿದೆ. ಸುಮ್ಮನೆ ವಾಕ್ ಮಾಡ್ತಿದ್ದೆ. ನಮ್ಮ ಬರ್ತಾ ಮಾಡ್ತಾರಲ್ಲ 10,000 ಸ್ಟೆಪ್ಸು ಆ ಥರ ಬಾಡಿಗೆ ಒಂದು ಮೂಮೆಂಟ್ ಇರಲಿ ಅಂತ ಅಷ್ಟೇ. ಆರಾಮಾಗಿದ್ದೀನಿ ನಾನು. ರುಕು, ನಮ್ಮ ಕೃಷ್ಣ ಕೊಟ್ಟಿದ್ದಾನೆ ಚಾಲೆಂಜು. ಪೂಜೆ ಮುಗಿಯೋಷ್ಟೊತ್ತಿಗೆ ಮಾಡಬೇಕು. ನನ್ನ ಕಲ್ಯಾಣಿ ಮಧ್ಯೆ ಇನ್ನೂ ಸಲಿಗೆ ಬೆಳೆದಿಲ್ಲ. ಅಪ್ಪನ ಮುಂದೆ ಹೇಗೆ ಮುತ್ಕೊಡೋದು ಅಂತ. ನಾವು ನಿಧಾನಲ್ಲ ಕೃಷ್ಣ, ಅದನ್ನ ಹಿಡ್ಕೊಂಡು ದೊಡ್ಡ ರಂಪಾಟ ಮಾಡ್ತಾನೆ. ಅವನ ಬಗ್ಗೆ ಗೊತ್ತಲ್ವಾ, ಸುಮ್ಮನೆ ಏನೇನೋ ಮಾಡ್ತಾನವನು. ಏನು ಮಾಡಲಿ ರುಕು ನಾನೀಗ? ಬಾವಾ ನಿಮ್ಮ ಈ ನಾರ್ನಿ ಇರ್ಬೇಕಾದ್ರೆ ನಿಮಗೆ ಯಾಕೆ ಟೆನ್ಷನ್ ಹೇಳಿ? ಪೂಜೆ ಇನ್ನೇನೋ ಶುರು ಆಗ್ಬಿಡುತ್ತೆ ರುಕು. ಗೊತ್ತು ಬಾವಾ, ನನ್ನ ಹತ್ರ ಒಂದು ಮಾಸ್ಟರ್ ಪ್ಲಾನ್ ಇದೆ. ಅದು ಮಾಡಿದ್ರೆ ನೀವು ಪೂಜೆ ಮುಗಿಯೋಷ್ಟ್ರಲ್ಲಿ ಗೆದ್ಬಿಟ್ಟಿರ್ತೀರಾ. ಇದು ಇರುಕು ಪ್ರಾಮಿಸ್. ಹೌದಾ? ಹೆಂಗೆ? ಇಷ್ಟೇ. ಇದು ಪ್ಲಾನ್ ಅಂದರೆ ಸೂಪರ್ ರುಕು. ಥ್ಯಾಂಕ್ಸ್ ರುಕು, ಥ್ಯಾಂಕ್ ಯು ಸೋ ಮಚ್.